ನಾವು ರಾಕಿನ ಸಾಧನೆ ಬಗ್ಗೆ ಮಾತಾಡ್ಬೇಕು ಅಂತ ಯಾವಾಗ್ಲೂ ಹಾತೊರಿತಿದ್ವಿ ನಮ್ಮ ಟೀಮಲ್ಲಿ. ಇವತ್ತು ಈ ಸ್ಥಿತಿಯಲ್ಲಿ ಮಾತಾಡ್ತಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡೋ ಅವಕಾಶ ಸಿಗತ್ತೆ ಅಂತಲೂ ಗೊತ್ತಿರ್ಲಿಲ್ಲ. ಇವತ್ತೆಲ್ಲರೂ ಬಂದಿದ್ದಾರೆ ಇಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ನಾವೆಲ್ಲ ಅಳ್ತಾ ಇದೀವಿ ಅಷ್ಟೇ. ನಾನು ನಮ್ದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆಗುವಾಗ ಕಾಲ್ ಮಾಡಿದ್ದೆ, ಬಾ ಎಲ್ಲ ಹುಲಿ ವೇಷ ಎಲ್ಲ ಇದೆ, ಕುಣಿಯಾಣ ಎಲ್ಲ ಒಟ್ಟಿಗೆ ಸೇರಿದ್ರು. ಅವನಿಗೆ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದ ಅಷ್ಟೇ. ಆಮೇಲೆ ನಂಗೆ ಸಿಗ್ಲಿಲ್ಲ ಮಾತಾಡೋ. ಅವನು ಆ್ಯಕ್ಚುಲಿ ಕಾಂತಾರ 2 ಅಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಒಂದು ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ. ನಮಗೆಲ್ಲ ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಶೋಗಳಲ್ಲೂ ಕೂಡ ಮಿಂಚ್ತಾ ಇದ್ದ. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಅದೇ, ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನ್ ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿ ಬಳಗನೆ. ಬಿಕಾಸ್ ಅವನು ಯಾವಾಗ್ಲೂ ಒಬ್ರಿಗೆ ನೋವು ಮಾಡಿದವನಲ್ಲ, ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿದ್ದವನು. ಅವನಿಗೆ ನೋವಿದ್ರು ಕೂಡ ತೋರಿಸ್ಕೊಳ್ತಿರ್ಲಿಲ್ಲ. ಎಲ್ಲರ ಜೊತೆ ಮಿಂಗಲ್ ಆಗಿ ಜಲ್ಲಾಗಿದ್ದವನು. ಲೈಫಲ್ಲಿ ತುಂಬಾ ಖುಷಿಯನ್ನು ತೋರಿಸಿದವನು ಅವನೇ ನಮ್ಮ ಇಡೀ ಟೀಮಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.